ಮಕ್ಕಳ ಜೈ ಹಿಂದ್. ಅಗ್ನಿಪಥ್ ಸ್ಕೀಮ್ ನಲ್ಲಿ ಬಹಳಷ್ಟು ಬದಲಾವಣೆ ತರಲಾಗ್ತದೆ. ನಿಮಗೆ ಇದರ ಬಗ್ಗೆ ಗೊತ್ತಿದೆಯಾ? ಅಗ್ನಿಪಥ್ ಸ್ಕೀಮ್ ನಲ್ಲಿ ಏನು? ಅಗ್ನಿಪಥ್ ಅಂದ್ರೆ ಬೆಂಕಿ, ಅಗ್ನಿವೀರ್ ಅಂದ್ರೆ ಬೆಂಕಿಯ ವೀರರು ಅಂತನಾ? ಓಕೆ. ಅಗ್ನಿಪಥ್ ಸ್ಕೀಮ್ ಯಾವಾಗ ಶುರು ಆಗಿದ್ದು? 2022ರಲ್ಲಿ ಅಗ್ನಿಪಥ್. ಅದಕ್ಕಿಂತ ಮುಂಚೆ ಶುರುವಾದಂತದ್ದು TOD ಶುರುವಾಗಿತ್ತು, ಟೂರ್ ಆಫ್ ಡ್ಯೂಟಿ ಶುರು ಆಗಿತ್ತು. ಅದನ್ನ ಬದಲಾವಣೆ ಮಾಡಿ ಅಗ್ನಿಪಥ್ ಸ್ಕೀಮ್ ಅಗ್ನಿವೀರ್ ಅಂತ ಮಾಡಿದ್ರು. ಓಕೆನಾ? ಈಗ 8 ಪೇ ಕಮಿಷನ್ ಈ ವರ್ಷ ಶುರು ಆಗುತ್ತೆ, ಅಪ್ಲೈ ಆಗುತ್ತೆ. 8 ಪೇ ಕಮಿಷನ್ ನಮ್ಮ ಭಾರತೀಯ ಸೇನೆಯಲ್ಲಿ ಈ ಕಮಿಷನ್ ಇದೆಯಲ್ಲ, 8 ಪೇ ಕಮಿಷನ್, ಈ ಬಹಳ ಮುಖ್ಯವಾದಂತದ್ದು. ಬಹಳಷ್ಟು ಬದಲಾವಣೆ ತರ್ತಾರೆ. ಈ ಪೇ ಸ್ಕೇಲ್ ಆಗಿರ್ಬೋದು, ಅಕೊಮಡೇಷನ್ ಆಗಿರ್ಬೋದು, ಫುಡ್ ವ್ಯವಸ್ಥೆ ಆಗಿರ್ಬೋದು, ವೆಪನ್ಸ್ ಅಥವಾ ಅಲ್ಲಿರುವಂತಹ ಕೆಲವೊಂದು ಇನ್ಸ್ಟ್ರೂಮೆಂಟ್ ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಬದಲಾವಣೆ ತರ್ತಾರೆ. ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶವಾಗಿರ್ತದೆ. ಇದರಲ್ಲಿ ಈ ಸಲ ತರ್ತಂತ ಬದಲಾವಣೆ ಏನಪ್ಪಾ ಅಂತಂದ್ರೆ, ಅದು ಅಗ್ನಿಪಥ್ ಸ್ಕೀಮ್ ನಲ್ಲಿ ಶುರು ಆದಾಗ ಅವತ್ತು 33,000 ರೂಪಾಯಿಂದ ಶುರು ಆಗ್ತಿತ್ತು ಸ್ಯಾಲರಿ ಅಂತ ಇದ್ವಿ. ಆಮೇಲೆ ಬರ್ಬೇಕಿದ್ರೆ ಒಂದು 11 ಲಕ್ಷ ದುಡ್ಡು ಸಿಗುತ್ತೆ ಅಂತ ಹೇಳಿದ್ವಿ. ಇದೆಲ್ಲವೂ ಹೌದು, ನಿಜ. ಅದ್ರ ಜೊತೆಗೆ ಕೆಲವೊಂದು ಇಂಪ್ಲಿಮೆಂಟ್ ಮಾಡಲಾಗಿದೆ. ಏನಪ್ಪಾ ಅಂತಂದ್ರೆ ನೋಡಿ, ಅಗ್ನಿಪಥ್ ಮಕ್ಕಳಿಗೆ ಎಷ್ಟೊಂದು ಲಾಭಗಳಾಗ್ತಿದೆ ಅನ್ನೋದನ್ನ ಸುಮಾರು 60-70 ಲಾಭಗಳನ್ನ ಅನೌನ್ಸ್ ಮಾಡಲಾಗ್ತದೆ. ಅದ್ರ ಕೆಲವೊಂದು ಮಾತ್ರ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ, ಅಗ್ನಿಪಥ್ ಸ್ಕೀಮ್ ನಲ್ಲಿ ಎಷ್ಟು ಪರ್ಸೆಂಟೇಜ್ ಮಕ್ಕಳುಗಳು ಕಂಟಿನ್ಯೂ ಆಗ್ತಾರೆ ಸೋಲ್ಜರ್ ಆಗಿ? 25% ಎಷ್ಟು? ಇವಾಗಲೂ ಕೂಡ 25% ಇಟ್ಕೋಬೇಕು ಅನ್ನೋದು ಮಾಹಿತಿ ಬಂದಿದೆ. ಇನ್ನು ಕನ್ಫರ್ಮ್ ಆಗಿಲ್ಲ, ಇನ್ನು ಕ್ಲಾರಿಟಿ ಸಿಕ್ಕಿಲ್ಲ. ಒಂದು. ಎರಡನೇದು, ಡೆಲ್ಲಿ ಪೊಲೀಸ್ ಅಲ್ಲೂ ಕೂಡ ಅವ್ರಿಗೆ ರಿಸರ್ವ್ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಡೆಲ್ಲಿ ಪೊಲೀಸ್ ನಲ್ಲಿ ಮಕ್ಕಳು ಆಯ್ಕೆ ಆಗೋದು ಕಷ್ಟ, ತುಂಬಾ ಟಫ್ ಇದೆ ಎಕ್ಸಾಮ್. ಅಲ್ಲೂ ಕೂಡ ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ಕೊಡ್ತಿದ್ದಾರೆ ಅಂದ್ರೆ 20% ಮಕ್ಕಳನ್ನ ಡೆಲ್ಲಿ ಪೊಲೀಸ್ ನಲ್ಲಿ ರಿಸರ್ವೇಶನ್ ಕೊಡ್ತಿದ್ದಾರೆ. ಎಷ್ಟು ಕೊಡ್ತಿದ್ದಾರೆ? 20% ಮಕ್ಕಳುಗಳು ಡೆಲ್ಲಿ ಪೊಲೀಸ್ ನಲ್ಲೂ ಕೂಡ ರಿಸರ್ವೇಶನ್ ಕೊಡ್ತಿದ್ದಾರೆ. ಅಗ್ನಿಪಥ್ ಇಲ್ಲದ ಮಕ್ಕಳು ರಿಟೈರ್ಡ್ ಆಗಿ ಬಂದ 4 ವರ್ಷಕ್ಕೆ ಅವರು ಡೆಲ್ಲಿ ಪೊಲೀಸ್ಗೆ ಎಕ್ಸಾಮ್ ಮಾತ್ರ, ಫಿಸಿಕಲ್ ಇರಲ್ಲ ಅವ್ರಿಗೆ, ಡೈರೆಕ್ಟ್ ಎಕ್ಸಾಮ್ ಬರೆದು ಕ್ವಾಲಿಫೈ ಆಗಿ ಸೆಲೆಕ್ಷನ್ ಆಗ್ಬಹುದು. ಎಂತ ಅವಕಾಶ! ಎಷ್ಟೈತಿ ಈಗ? 25+20 25 ಯಾವುದು? ಅವರ ಸೋಲ್ಜರ್ ಮಕ್ಕಳಿಗೆ, ಅಗ್ನಿಪಥ್ ಸೋಲ್ಜರ್ಗೆ ಕನ್ವರ್ಟ್ ಆಗ್ತಾರೆ. ಇನ್ನು 20% ಯಾವುದು? ಡೆಲ್ಲಿ ಪೊಲೀಸು. ಹಾಗೆ BSF ಅಲ್ಲಿ 50% ಅಂತಾರೆ. ಎಷ್ಟು? ಈಗ 50 ಮಕ್ಕಳು ಹೊರಗಡೆಯಿಂದ ಬಂದ್ರೆ ಇನ್ನು 50 ಮಕ್ಕಳು ಅಗ್ನಿವೀರ್ ಮಕ್ಕಳು, ಯಾರು ಎಕ್ಸ್ ಅಗ್ನಿವೀರ್ ಆಗ್ತಾರಲ್ಲ ಆ ಮಕ್ಕಳುಗಳು 50 ಮಕ್ಕಳು ಮಕ್ಕಳಲ್ಲಿ ಕಂಟಿನ್ಯೂ ಆಗ್ತಾರೆ. ಜಸ್ಟ್ ಎಕ್ಸಾಮ್ ಪಾಸ್ ಆಗಬೇಕು. ಎಷ್ಟು? SSC ಎಕ್ಸಾಮ್ ಪಾಸ್ ಆಗಬೇಕು ಅಷ್ಟೇ. ಅವರು ಫಿಸಿಕಲ್ ಏನು ಟೆಸ್ಟ್ ಇಲ್ಲ, ಡೈರೆಕ್ಟ್ ಎಕ್ಸಾಮ್ ಪಾಸ್ ಆದ್ರೆ ಸಾಕು. ಓಕೆ. ಅದ್ ಬಿಟ್ರೆ CRPF ಅಲ್ಲಿ 10% ಎಷ್ಟು? CSF ಅಲ್ಲಿ 10% ಎಷ್ಟು? 10%. ಈ ತರ ಹಲವಾರು ಹುದ್ದೆಗಳಲ್ಲಿ ಅವರಿಗೆ SSB ಬಿಟ್ಟಿದ್ದಾರೆ, ITB ಬಿಟ್ಟಿದ್ದಾರೆ. ಇದ ಸುಮಾರು ಇರೋದು 100 ಮಕ್ಕಳು 100%ಗೆ 200%ಗಿಂತ ಹೆಚ್ಚು ವೇಕೆನ್ಸಿಗಳನ್ನು ಕಾಯ್ತಾ ಇದ್ದಾರೆ. ಇದು ಗವರ್ನಮೆಂಟ್ ಸ್ಕೀಮು. ಗವರ್ನಮೆಂಟ್ ಸ್ಕೀಮ್ ಜೊತೆಗೆ ನಿಮ್ಗೆ ಇನ್ನೊಂದು ಪ್ರೈವೇಟ್ ಸ್ಕೀಮ್ ಏನ್ ಕೊಡ್ತಿದ್ದಾರೆ. ಈಗ ಅದಾನಿ ಆಗಿರ್ಬೋದು, ಅಂಬಾನಿ, ಯಾವ್ದಾದ್ರು ಈಗ ರಿಲಯನ್ಸ್ ಇದ್ದಾವೆ. ಈ ತರ ಕೆಲವೊಂದು ಕಂಪನಿಗಳಲ್ಲೂ ಕೂಡ ನಿಮ್ಗೆ ಈ ಅಗ್ನಿವೀರ್ ಮಕ್ಕಳು ನಮ್ಗೆ ಕಳಿಸ್ಕೊಡಿ, ಶಿಸ್ತಿನ ಸಿಪಾಯಿಗಳನ್ನ ಕಳಿಸ್ಕೊಡಿ. ಈ ದೇ ಆರ್ ಆಲ್ರೆಡಿ ಟ್ರೈನ್ಡ್ ಸೋಲ್ಜರ್ಸ್. ಈ ಸೋಲ್ಜರ್ಸ್ ಕಳಿಸ್ಕೊಟ್ರೆ ನಮ್ಗೆ ಬಹಳ ಅನುಕೂಲ ಆಗುತ್ತೆ. ನಾವು 1-2 ವರ್ಷ ಅವ್ರನ್ನ ಪಡಿಸ್ಬೇಕಾಗುತ್ತೆ. ಬಟ್ ಇವ್ರು 4 ವರ್ಷ ಟ್ರೈನಿಂಗ್ ತಗೊಂಡ್ಬರ್ತಿದ್ದಾರೆ. ಇಂಥ ಮಕ್ಕಳು ನಮ್ಗೆ ಬಿಟ್ರೆ ನಾವು ಕಂಪ್ಲೀಟ್ ರಿಸರ್ವೇಶನ್ ಕೊಡ್ತೀವಿ. ಕಂಪ್ಲೀಟ್ ರಿಸರ್ವೇಶನ್ ಎಷ್ಟು ಮಕ್ಕಳು ಹುಡುಕೋ ಕಂಪನಿಗಳಾಗಿರ್ಬೋದು, ಸುಮಾರು ಕಂಪನಿಗಳಲ್ಲಿ ನಮ್ಮ ಈ ಅಗ್ನಿವೀರ್ಗಳಿಗೆ ಒಳ್ಳೆ ಅವಕಾಶ ಕೊಡ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ ಒಂದು ಸ್ಯಾಲರಿ ಬೆನಿಫಿಟ್. ಮಿನಿಮಮ್ ಸ್ಯಾಲರಿ ಎಷ್ಟು ಗೊತ್ತಾ? ಗೊತ್ತಿಲ್ಲ. ಮಿನಿಮಮ್ ಸ್ಯಾಲರಿ 80,000 ಪ್ಲಸ್ ಕೊಡ್ತಿದ್ದಾರೆ. ರಿಟೈರ್ಡ್ ಎಕ್ಸ್ ಅಗ್ನಿವೀರ್ಗಳಿಗೆ 80,000 ಫಿಕ್ಸ್ಡ್. ಅವ್ರು ಹೇಳಿರೋದು, ಅಂಬಾನಿ ಹೇಳಿರೋದು. ಸೊ ಯಾರು ಎಕ್ಸ್ ಅಗ್ನಿವೀರ್ ಬರ್ತಾರೆ 80,000 ಸ್ಟಾರ್ಟಿಂಗ್ ಸ್ಯಾಲರಿ ಕೊಡ್ತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಎಂತ ಸ್ಯಾಲರಿ ಇದೆ. ಬರೀ ಅಷ್ಟೇ ಅಂತಲ್ಲ, ಅವ್ರಿಗೆ ಅಕಾಮಿಡೇಷನ್, ಫುಡ್, ಟ್ರಾವೆಲ್ ಅಲೌನ್ಸಸ್ ಇಂತ ಸುಮಾರು ಅಲೌನ್ಸ್ ಕೂಡ ಕೊಡ್ತಿದ್ದಾರೆ. ಬರೀ ಅದೊಂದೇ ಕಂಪನಿ ಇಲ್ಲ, ಬಹಳಷ್ಟು ಕಂಪನಿಗಳು ಕಾಯ್ತಾ ಇದೆ. ಯಾರು 4 ವರ್ಷ ಮುಗಿಸ್ಕೊಂಡ್ತಾರೆ ಅವ್ರಿಗೆ ಅವಕಾಶ ಕೊಡ್ಬೇಕಂತ ಹೇಳಿ. ಅದ್ರ ಅರ್ಥ, ಸೊ 100 ಮಕ್ಕಳುಗಳು, ನಮ್ಮ ಅಗ್ನಿವೀರ್ ಮಕ್ಕಳು 100 ಮಕ್ಕಳುಗಳು ಅಗ್ನಿವೀರ್ ಮಕ್ಕಳುಗಳು ರಿಟೈರ್ಡ್ ಆಗಿ ಬಂದ್ರೆ ಅದ್ರ 200 ಮಕ್ಕಳಿಗೆ ವೇಕೆನ್ಸಿ ಇದೆ. ಎಷ್ಟಿದೆ? ಒಂದು ಡಬಲ್ ವೇಕೆನ್ಸಿ ಇದೆ. ಈ 100 ಮಕ್ಕಳು ಉಳಿತಾರೆ. ಈಗ ಯಾರು ಖಾಲಿ ಹುಡ್ಕೊಂತಾರ? ಯಾರು ಖಾಲಿ ಹುಡ್ಕೊಳ್ಳೋ ಎಲ್ಲರೂ ಕೂಡ ಸೆಲೆಕ್ಷನ್ ಹೋಗ್ತಾರೆ. ಅದ್ರಲ್ಲಿ ಬಹಳಷ್ಟು ಬೆನಿಫಿಟ್ ಇದೆ. ಸ್ನೇಹಿತರೆ, ಇವತ್ತು ಈ ವಿಡಿಯೋ ಕೊಟ್ಟರೆ ಉದ್ದೇಶ ಇಷ್ಟೇನೆ. ಬಹಳಷ್ಟು ಜನಗಳಿಗೆ ಕನ್ಫ್ಯೂಷನ್ ಇದೆ. ಸರ್, ಎಕ್ಸ್ ಅಗ್ನಿವೀರ್ ನಾವು ಅಗ್ನಿವೀರ್ ಹೋಗಿ 4 ವರ್ಷ ಡ್ಯೂಟಿ ಮಾಡ್ಕೊಂಡು ಏನ್ ಮಾಡ್ಲಿ ಅಂತ ಹೇಳಿ. ಸೇನೆಯಲ್ಲಿ 4 ವರ್ಷ ಡ್ಯೂಟಿ ಮಾಡಿದ್ರೆ ದೊಡ್ಡ ಒಂದು ಪುಣ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಹೌದಾ ಇಲ್ಲ? ಹೌದಾ ಇಲ್ಲ? ಸೇನೆಗೆ ಹೋಗ್ಬೇಕಂದ್ರೆ 1 ದಿನ ಆಗಿರ್ಲಿ, 1 ವರ್ಷ ಆಗಿರ್ಲಿ, 10 ವರ್ಷ ಆಗಿರ್ಲಿ, ಸೇವೆ ಅಂದ್ರೆ ಈಶಾ ಸೇವೆ. ಏನ ಸೇವೆ ಮಾಡ್ಬೇಕಷ್ಟೇ. ಓಕೆನಾ? ಸೊ ಈ ಇಷ್ಟೊಂದು ಸ್ಕೀಮ್, ಒಳ್ಳೆ ಸ್ಕೀಮ್ ಇದೆ. ಈ ಸ್ಕೀಮ್ ನ ಎಲ್ಲರೂ ಕೂಡ ಸದ್ಬಳಕೆ ಮಾಡ್ಕೊಳ್ಳಿ. ಸೊ ಸೋಲ್ಜರ್ ಆಗೋದೇ ಒಂದು ದೊಡ್ಡ ಪುಣ್ಯ ಇಷ್ಟಪಡ್ತೀನಿ. ಬಲೋ ಭಾರತ್ ಮಾತಾ ಕೀ.